ನಮಸ್ಕಾರಗಳು. ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ವೇತನಕ್ಕೆ ಸಂಬಂಧಿಸಿದಂತೆ ಇಲ್ಲಿ 7ನೇ ವೇತನ ಆಯೋಗಕ್ಕೆ ಸಂಬಂಧಿಸಿದಂತೆ 7ನೇ ವೇತನ ಆಯೋಗವು ಈಗಾಗಲೇ ವರದಿಯನ್ನು ಮಾನ್ಯ ಮುಖ್ಯಮಂತ್ರಿಗಳಿಗೆ ಸಲ್ಲಿಸಿದೆ. ಇಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಆ ವರದಿಯನ್ನು ಆರ್ಥಿಕ ಇಲಾಖೆಗೆ ಕಳುಹಿಸಿದ್ದಾರೆ ಪರಿಶೀಲನೆಗಾಗಿ. ಸೊ ಆರ್ಥಿಕ ಇಲಾಖೆಯಲ್ಲಿ ಏನೆಲ್ಲ ಆಗುತ್ತೆ ಅಂದರೆ ಈಗಾಗಲೇ ಸಲ್ಲಿಸಿರುವಂಥ ವರದಿಯ ಮೇಲೆ ಯಾವ ರೀತಿ ಅನುಷ್ಠಾನವನ್ನುಗೊಳಿಸ್ಬೋದು, ಯಾವೆಲ್ಲ ಅಂಶಗಳನ್ನು ಪರಿಗಣಿಸ್ಬೋದು ಘನ ಸರ್ಕಾರ, ಹಾಗೂ ಯಾವೆಲ್ಲ ಅಂಶಗಳನ್ನು ಇಲ್ಲಿ ತಿರಸ್ಕರಿಸಬೇಕಾಗ್ತದೆ ಈ ಒಂದು ರಾಜ್ಯ ಸರ್ಕಾರದ ಒಂದು ಆರ್ಥಿಕ ಸ್ಥಿತಿಗತಿಗಳನ್ನು ಗಮನದಲ್ಲಿಟ್ಕೊಂಡು. ಸೊ ಈ ಒಂದು ವಿಷಯದಲ್ಲಿ ಪ್ರಮುಖವಾಗಿ ಈಗ ಎಲ್ಲರಿಗೂ ಕಾಡುವಂಥದ್ದು DAಗೆ ಸಂಬಂಧಿಸಿದಂಥದ್ದು. ಸೊ 7ನೇ ವೇತನ ಆಯೋಗದಲ್ಲಿ ಸ್ಪಷ್ಟವಾಗಿ ಹೇಳಿದ್ದಾರೆ 2022 ಆ ಒಂದು ಇಸ್ವಿಯಲ್ಲಿರುವಂತಹ DA ಏನಿದೆ ಅದರಲ್ಲಿ 30% DAಯನ್ನು ಮೂಲ ವೇತನದಲ್ಲಿ ಮರ್ಜ್ ಮಾಡಲಾಗ್ತದೆ, ವಿಲೀನಗೊಳಿಸಲಾಗ್ತದೆ ಅಂತ ಹೇಳಿದ್ದಾರೆ. ಆದರೆ ಈಗ ಎಲ್ಲ ಒಂದು ಸರ್ಕಾರಿ ನೌಕರಿಯಲ್ಲಿ ಕಾಡ್ತಿರುವಂಥದ್ದು 2024ರಲ್ಲಿ ಈಗ 11ರಿಂದ 11 to 12% DA ಇನ್ಕ್ರೀಸ್ ಆಗಿದೆ. ಸೊ ಆ ಒಂದು ನಿಟ್ಟಿನಲ್ಲಿ 2027 ಅಂತ ಕನ್ಸಿಡರ್ ಮಾಡಿದರೆ 30% ಏನಾಗುತ್ತೆ ಮೂಲ ವೇತನದಲ್ಲಿ ಮರ್ಜ್ ಆಗಿದರೆ ಕೇವಲ 1 or 2% ಉಳಿಯುತ್ತೆ ಆ್ಯಸ್ ಎ DA. ಹಾಗಾದರೆ ಈಗ ಕೊಟ್ಟಿರುವಂಥದ್ದು 2022 ಇಂದ 24ಗೆ ಏನು ಹೆಚ್ಚುವರಿಯಾಗಿ 11 to 12 DA ಪರ್ಸೆಂಟೇಜನ್ನು ಕೊಟ್ಟಿದ್ದಾರೆ. ಸೊ ಅದನ್ನು ಏನು ಮಾಡಲಾಗ್ತದೆ, ಸೊ ಅದನ್ನು ಹೆಚ್ಚುವರಿಯಾಗಿ ಇದಕ್ಕೆ ಆ್ಯಡ್ ಮಾಡಲಾಗುತ್ತೋ ಅಥವಾ ಕೇವಲ 1 or 2% DA ಕೊಡ್ತಾರೋ. ಕೇವಲ 1 or 2% DA ಅನ್ನು ಕೊಟ್ಟರೆ ಈಗ ಕೊಟ್ಟಿರುವಂಥ 2 ವರ್ಷದ DA ಏನಿದೆ ಅದು ಕನ್ಸಿಡರ್ ಆಗೋದಿಲ್ಲ. ಸೊ ಇದರಿಂದ ಸಾಕಷ್ಟು ಆರ್ಥಿಕವಾಗಿ ಹಿನ್ನಡೆ ಆಗ್ತದೆ ರಾಜ್ಯ ಸರ್ಕಾರಿ ನೌಕರರಿಗೆ. ಸೊ ಒಟ್ಟಾರೆಯಾಗಿ ಇಲ್ಲಿ ಆರ್ಥಿಕ ಇಲಾಖೆಯು ತನ್ನ ಒಂದು ಕರ್ನಾಟಕ ಸರ್ಕಾರದ ಆರ್ಥಿಕ ಸ್ಥಿತಿಗತಿಗಳನ್ನು ಕೂಡ ಗಮನಿಸಬೇಕು, ಜೊತೆಯಲ್ಲಿ ಸರ್ಕಾರಿ ನೌಕರರ ಹಿತಾಸಕ್ತಿಯನ್ನು ಗಮನದಲ್ಲಿಟ್ಟುಕೊಂಡು ನಿರ್ಧಾರ ತೆಗೆದುಕೊಳ್ಳಬೇಕಾಗಿದೆ. ಒಟ್ಟಾರೆಯಾಗಿ 2024ಕ್ಕೆ ಸಂಬಂಧಿಸಿದಂತೆ ಇಲ್ಲಿವರೆಗೆ ಅದನ್ನು ಕನ್ಸಿಡರ್ ಮಾಡಿ 30% ಮೂಲ ವೇತನದಲ್ಲಿ ವಿಲೀನಗೊಳಿಸಿದರೆ ಸರ್ಕಾರಿ ನೌಕರರಿಗೆ 10ರಿಂದ 12% DA ಸಿಗ್ತದೆ ಆರಂಭಿಕವಾಗಿ. ಸೊ ಈ ರೀತಿ ಸಿಕ್ಕಿದರೆ ಒಂದಿಷ್ಟು ಇಲ್ಲಿ ಸಮಾಧಾನಕರವಾಗುವಂಥದ್ದು ಆಗ್ತದೆ. ಯಾಕಂದರೆ ಇಲ್ಲಿ ಎಕ್ಸ್ಪೆಕ್ಟೇಷನ್ 40 to 45ವರೆಗೆ ಒಂದು ಫಿಟ್ಮೆಂಟ್ ಆಗುತ್ತೆ ಅಂತ ತಿಳಿದುಕೊಂಡಾಗ 27.5 ಆಗಿದೆ. ಸೊ ಈ ಒಂದು ನಿಟ್ಟಿನಲ್ಲಿ ಸರ್ಕಾರವು ಈ ಒಂದು 2024ರ DAಗೆ ಕನ್ಸಿಡರೇಷನ್ ಮಾಡಿ 30% ಮೂಲ ವೇತನದಲ್ಲಿ ಮರ್ಜ್ ಮಾಡಿ ಉಳಿದಂತೆ ಏನು ಮಾಡಬೇಕು ಸ್ಟಾರ್ಟಿಂಗ್ DAಯನ್ನು ಫಿಕ್ಸ್ ಮಾಡಿದೆ. ಅದರಲ್ಲಿ ಸರ್ಕಾರಿ ನೌಕರರಿಗೆ ಒಂದಿಷ್ಟು ಸಂತೋಷವನ್ನು ಉಂಟು ಮಾಡುವಂಥ ನಿರ್ಧಾರ ಒಂದು ಕರ್ನಾಟಕ ಸರ್ಕಾರ ತೆಗೆದುಕೊಂಡು ಆಗ್ತದೆ ಅಂತ ಹೇಳ್ತಾ ಜೈ ಹಿಂದ್, ವಂದೇ ಮಾತರಂ.